ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಕೇಳಿದ್ದ 1 ವಾರದ ಅವಧಿ ಅಂತ್ಯವಾಗಿದೆ. ಹಾಗಾಗಿ ಇವತ್ತಾದರೂ ವಿದೇಶದಿಂದ ಸ್ವದೇಶಕ್ಕೆ ಬರ್ತಾರಾ ಪ್ರಜ್ವಲ್ ಅಂತ ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಅವಕಾಶ ಕೇಳಿದ್ರು. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ವಿದೇಶಕ್ಕೆ ಹಾರಿದ್ರು. ತುರ್ತು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೂಡ ಕೊಟ್ಟಿತ್ತು. ಆದರೆ ಅಷ್ಟರಲ್ಲಾಗಲೇ ಅವರು ದೇಶವನ್ನು ಬಿಟ್ಟಿದ್ರು. ಹಾಗಾಗಿಯೂ ಕೂಡ ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ಎಲ್ಲ ಮಾಡಿದ್ರು. ಆ ಥರ ಎಲ್ಲಿದ್ದಾರೆ ಅಂತಕ್ಕಂಥದ್ರ ಬಗ್ಗೆನೇ ಮಾಹಿತಿ ಸಿಕ್ಕಿಲ್ಲ ಇನ್ನೂ ಕೂಡ. ಇವತ್ತು ಬರೋದು ಡೌಟಾ ಅಂತ, ಯಾಕೆಂದರೆ ಈಗ ಒಂದಷ್ಟು ಮಾಹಿತಿಯನ್ನು ತೆಗೆದಿದ್ದಾರೆ. ಅದರ ಪ್ರಕಾರ ಎಲ್ಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ. ಇದುವರೆಗೆ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ ಪ್ರಜ್ವಲ್ ರೇವಣ್ಣರದ್ದು. ಯಾವ ದೇಶದಿಂದಲೂ ಕೂಡ ಯಾವುದೇ ಅಂತಾರಾಷ್ಟ್ರೀಯ ವಿಮಾನದಲ್ಲೂ ಕೂಡ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದರ ಮಾಹಿತಿ ತಗೋತಾರೆ ಇವರು. ಆಗ ಗೊತ್ತಾಗುತ್ತೆ. SIT ಅವರಿಗೆ ಎಲ್ಲ ಏರ್ಪೋರ್ಟ್ಗಳಲ್ಲೂ ನಿಗಾ ಇಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಿಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಟಿಕೆಟ್ ಬುಕ್ಕಿಂಗ್ ಯಾರ ಹೆಸರಲ್ಲಾಗಿದೆ? ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಯಾವುದೂ ಆಗೇ ಇಲ್ಲ. ಹಾಗಾಗಿ ಇವತ್ತು ಕೂಡ ಆತ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾರೆ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದ ಮೇಲೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಒಂದು. ಇನ್ನೊಂದು, ಎಲೆಕ್ಷನ್ ಮುಗಿದ ಮೇಲೆ ಅಂದರೆ ಆಯಿತು, ಎಲೆಕ್ಷನ್ ರಾಜ್ಯದಲ್ಲಿ ಮುಗಿದೋಯ್ತು, ಎಷ್ಟು ದಿನ ಅಂತ ತಲೆಮರೆಸ್ಕೊಂಡಿರೋಕ್ಕಾಗುತ್ತೆ? ಒಂದಲ್ಲ ಒಂದು ಫೈನ್ ಡೇ ಬರಲೇಬೇಕಾಗುತ್ತಲ್ಲ, ಬರಲೇಬೇಕು. SIT ಮುಂದೆ ವಿಚಾರಣೆಗೆ ಹಾಜರಾಗಲೇಬೇಕು. ಸೊ ಇದೆಲ್ಲವೂ ಕೂಡ ನಡಿಬೇಕಾದಂತಹ ಪ್ರಕ್ರಿಯೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ ಇದೆ ಇವಾಗ ಅಂತ? ಅರವಿಂದ್, ಪ್ರಮುಖವಾಗಿ ಪ್ರಕರಣ ದಾಖಲಾಗ್ತಿದ್ದಂದ್ರೆ ಕಳೆದ 26ನೇ ತಾರೀಕು ತಡರಾತ್ರಿ ಅವರು ವಿದೇಶಕ್ಕೆ ಹಾರಿರುವಂಥದ್ದು. ಆ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಇಲ್ಲ. ಬದಲಾಗಿ SIT ಅಧಿಕಾರಿಗಳು ಪ್ರಾರಂಭದಲ್ಲಿ ಪ್ರಕರಣ ದಾಖಲಾಯಿತು. ಆ ಸಂದರ್ಭದಲ್ಲಿ ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದರು. ಆ ಸಂದರ್ಭದಲ್ಲಿ ಅವರು ಕೂಡ ಟ್ವೀಟ್ ಮಾಡಿದರು ಮತ್ತು ಅವ್ರ ವಕೀಲರ ಮುಖಾಂತರ 1 ವಾರಗಳ ಕಾಲ ಅವಕಾಶ ಕೇಳಿ ನಂತರದಲ್ಲಿ ವಿಚಾರಣೆಗೆ ಹಾಜರಾಗುವುದಾಗಿ ತಿಳಿಸಿದರು. ಆ 1 ವಾರಗಳ ಕಾಲ ಏನು ಅವಧಿ ಇತ್ತು ಅದು ನಿನ್ನೆಗೆ ಮುಕ್ತಾಯವಾಗಿರುವಂಥದ್ದು. ಇವತ್ತು ಅವರು ವಿಚಾರಣೆಗೆ ಬರಬೇಕಾಗಿರುವಂಥದ್ದು. ಯಾಕೆಂದರೆ ಅವರೇ ಹೇಳಿದ ಪ್ರಕಾರ 1 ವಾರಗಳ ನಂತರದಲ್ಲಿ ಬರ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅದಾದ ನಂತರಲ್ಲೂ ಕೂಡ SIT ಅಧಿಕಾರಿಗಳು ಸತತವಾಗಿ 3 ಬಾರಿ ನೋಟಿಸ್ ನೀಡಿದರು. ಅದಕ್ಕೂ ಕೂಡ ಯಾವುದೇ ರೆಸ್ಪಾಂಡ್ ಇಲ್ಲ. ನಂತರದಲ್ಲಿ ಈಗ ನಿನ್ನೆ ಅಷ್ಟೇ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ CBI ಮುಖಾಂತರ ಇಂಟರ್ಪೋಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿ ಈಗ ನೋಟಿಸ್ ಮನವಿ ಮಾಡಿರುವಂಥದ್ದು. ಅವರು ಕೂಡ ಸೂಕ್ತವಾಗಿ ಸ್ಪಂದಿಸಿ ಆತ ಎಲ್ಲಿದ್ದಾನೆ ಅನ್ನೋದು 196 ದೇಶಗಳ ಯಾವ ದೇಶದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕಲೆಕ್ಟ್ ಮಾಡಿ ಎಲ್ಲ ದೇಶ ಏರ್ಪೋರ್ಟ್ಗಳಿಗೆ ಈ ಬಗ್ಗೆ ಅಲರ್ಟ್ ಮಾಡಿರುವಂಥದ್ದು. ಇನ್ನಷ್ಟೇ ಅದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ಒಂದು ಮಾಹಿತಿ ಪ್ರಕಾರ ಲೋಕಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಬರ್ತಾರೆ. ಅದಕ್ಕೆ ಮತ್ತೆ ಅದೇ ಕಾರಣಕ್ಕಾಗಿ 7 ದಿನಗಳ ಕಾಲ ಅವಕಾಶ ಕೇಳಿರುವಂಥದ್ದು ಅನ್ನೋ ಮಾಹಿತಿಗಳು ಕೂಡ ಇದ್ವು. ಹಾಗಾಗಿ ಎರಡೂ ಅವಧಿಗಳು ಮುಕ್ತಾಯವಾಗಿರೋ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಬರ್ತಾರ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥದ್ದು. ಆದರೆ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲೂ ಕೂಡ ಇವರು ಟಿಕೆಟ್ ಬುಕ್ಕಿಂಗು ಆಗಿರೋದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಹಾಗಾಗಿ ಇವತ್ತು ಬರುವ ಸಾಧ್ಯತೆ ಇದೆಯಾ ಅಥವಾ ಬರೋದಿಲ್ವಾ ಅಂದರೆ ಇನ್ನು ಎಷ್ಟು ದಿನಗಳ ಕಾಲ ಅವರು ವಿದೇಶದಲ್ಲೇ ಇರ್ತಾರೆ ಅನ್ನೋದು ಒಂದು ಕಡೆ. ಆದರೆ ಈಗೇನು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದರೆ ಅವರು ಆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಮತ್ತು ಎಷ್ಟು ದಿನ ಅಲ್ಲೇ ಇರ್ತಾರೆ ಪರ್ಟಿಕ್ಯುಲರ್ ಆಗಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವಾಗ ಒಂದು, ಪ್ರಜ್ವಲ್ ರೇವಣ್ಣ ಬರದೇನೆ ಪ್ರಕರಣದ ತನಿಖೆ ಮುಂದುವರಿಯಲ್ಲ. ಹಾಗಾಗಿ SIT ಅವರು ಶತಾಯಗತಾಯ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಕರೆಸುವ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ.